ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 20 ಗುಂಟೆ ಸ್ನೇಹಿತರೆ. ಬೆಟ್ಟದ ತಪ್ಪಲಲ್ಲಿ ಕಂಡುಬರುವಂತಹ ಈ 2 ಎಕರೆ 20 ಗುಂಟೆ ಒಳ್ಳೆಯ ವಾತಾವರಣ, ಒಳ್ಳೆಯ ನೀರಿನ ಸೌಲಭ್ಯ ಚೆನ್ನಾಗಿದೆ. ನಿಮ್ಗೆ ಗೊತ್ತು, ಸಾಮಾನ್ಯವಾಗಿ ಬೆಟ್ಟದ ತಪ್ಪಲಲ್ಲಿ ಕಾಮನಾಗಿ ನೀರಿನ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ, ಒಳ್ಳೆ ಜಾಗ ಮಾತ್ರ ಸ್ನೇಹಿತರೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ಸ್ಟಾರ್ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ, ಮ್ಯಾಂಗೋ ಹಾಕಿದ್ದಾರೆ, ಸಪೋಟ ಹಾಕಿದ್ದಾರೆ. ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ ನಿಜವಲ್ಲೂ. ಎದುರುಗಡೆ ಒಳ್ಳೆ ತೋಟ ಅದ್ಭುತವಾಗಿದೆ ನಿಜವಲ್ಲೂ. ನಾವು ಕೂಡ ಇಲ್ಲಿ ಒಳ್ಳೆ ತೋಟ ನಿರ್ಮಾಣ ಮಾಡ್ಬೋದು ಸ್ನೇಹಿತರೆ. ಈ ಲ್ಯಾಂಡ್ ನಿಮಗೆ ಬೆಂಗಳೂರಿಗೆ ಪ್ರೆಸೆಂಟು 150 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಒಳ್ಳೆ ಜಾಗ ಮಾತ್ರ ನಿಜವಲ್ವೇ. ನಾವು ಇಲ್ಲಿ ಒಳ್ಳೊಳ್ಳೆ ತೋಟ ಮಾಡೋಕ್ಕೆ ಅನುಕೂಲವಾಗಿರುವಂತಹ ಜಾಗ. ರಸ್ತೆ ಕೂಡ ಅಷ್ಟೇ ಸ್ನೇಹಿತರೆ. ನಮಗೆ ವಿಲೇಜಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ರೋಡ್ ಇದೆ, 30 ಅಡಿ ರಸ್ತೆ ಇದೆ ಸ್ನೇಹಿತರೆ. ನಾವು ಯಾವುದೇ ಜಮೀನಲ್ಲಿ ಹೋಗೋ ಮಾತಿಲ್ಲ. ಆಮೇಲೆ ಈ ವಿಲೇಜಿಂದ ನಾವು ಇನ್ನೊಂದು ವಿಲೇಜ್ಗೆ ಹೋಗಬಹುದು ಆರಾಮಾಗಿ. ಆಮೇಲೆ ಲೇಬರ್ಗಳ ಪ್ರಾಬ್ಲಮ್ಮು ಕೂಡ ಇಲ್ಲ ಸ್ನೇಹಿತರೆ. ಇವತ್ತಿನ ವಾತಾವರಣ ನಾವು ಎಲ್ಲ ರೀತಿಯಲ್ಲಿ ಗಮನಿಸಿದಾಗ ಇವತ್ತು ಜನರಿಗೆ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಯಾಕೆ ಆಗ್ತಾಯಿದೆ? ಉಸಿರಾಟದ ತೊಂದರೆಯಿಂದ. ಅಂದರೆ ಒಳ್ಳೆ ಗಾಳಿ ಸರಿಯಾಗಿ ಸಿಗದೆ ಇರೋದ್ರಿಂದನೂ ಆಗುತ್ತೆ. ನಾವು ಸೇವನೆ ಮಾಡೋ ಆಹಾರ, ಅಂದರೆ ನಾವು ಬಳಸುವಂತಹ ದಿನನಿತ್ಯ ಸಾಮಾನುಗಳಾಗಿರ್ಬೋದು, ಅಂದರೆ ಎಣ್ಣೆ, ಇವುಗಳಿಂದಲೂ ಕೂಡ ಆಗೋ ಚಾನ್ಸ್ ಇದೆ ಅನ್ನೋದು ಒಂದು ಮಾಹಿತಿ ಇದೆ ಸ್ನೇಹಿತರೆ. ನಾವು ಏನಪ್ಪ ಈ ಥರ ವಾತಾವರಣದಲ್ಲಿ ಏನು ಮಾಡಬೇಕು? ನಾವು ಒಳ್ಳೆ ತೋಟ ನಿರ್ಮಾಣ ಮಾಡಿ ಅಲ್ಲಿ ಓಡಾಡ್ಕೊಂಡು ಅಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿದಾಗ ನಮ್ಮ ದೇಹವು ಪರಿಸ್ಥಿತಿ ಈ ಪರಿಸರದ ಮಾಲಿನ್ಯಕ್ಕೆ ಹೊಂದ್ಕೊಂಡಾಗ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಅಂಶಗಳೆಲ್ಲ ಹೊರಗಡೆ ಹೋಗಿ ಮನುಷ್ಯ ಒಳ್ಳೆ ಆರೋಗ್ಯವಂತನಾಗಿರೋಕ್ಕೆ ಒಂದು ಕಾರಣ ಆಗುತ್ತೆ ಸ್ನೇಹಿತರೆ. ನಾವು ಆಮೇಲೆ ಈ ತೋಟ ಮಾಡಿದಾಗ ಸುಮಾರು ಜನಗಳಿಗೆ ಕೆಲಸ ಇರಲ್ಲ. ನಾವು ಇದನ್ನು ಶುರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವ್ರಗಳಿಗೂ ಒಂದು ಕೆಲಸ ಕೊಟ್ಟಂಗಾಗುತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ. ಇವತ್ತು ನಿಮಗೆ ಗೊತ್ತು, ಡೆಲ್ಲಿಲಿ ಇವತ್ತು ಪೇಪರ್ ಹೊಡಿರ್ತಾರೆ, ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಅಲ್ಲಿ 1ರಿಂದ 5ನೇ ತರಗತಿವರೆಗೂ ರಜೆ ಕೊಟ್ಟಿದ್ದಾರೆ. ಯಾಕೆ? ಪೊಲ್ಯೂಷನ್ ಜಾಸ್ತಿಯಾಗಿ ಪ್ರಾಬ್ಲಮ್ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಕಾಲಕ್ರಮೇಣ ನಮ್ಮ ಬೆಂಗಳೂರು ಕೂಡ, ಮೈಸೂರು, ಬೆಂಗಳೂರು ಇವೆಲ್ಲ ಕೂಡ ಇದೇ ರೀತಿ ಆಗುತ್ತೆ. ಯಾಕೆಂದರೆ ದಿನನಿತ್ಯ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ, ಪ್ರಕೃತಿ ಕಡಿಮೆ ಆಗ್ತಾ ಇದೆ. ಅಂದರೆ ನಮಗೆ ಇಲ್ಲಿ ಒಳ್ಳೆ ವಾತಾವರಣ, ಗಾಳಿ ಸಿಗೋದು ತುಂಬ ಹಿಂಸೆ ಆಗ್ತಾಯಿದೆ ಸ್ನೇಹಿತರೆ. ನಾವು ಅದರಿಂದ ಒಂದು ಒಳ್ಳೆ ಜಾಗನ ಪರ್ಸಿಂಗ್ ಮಾಡ್ಕೊಂಡು, ನೋಡಿ 14 ಲಕ್ಷ ಹೇಳ್ತಿದ್ದಾರೆ ಇವರು. ಇಲ್ಲಿ ಅವ್ರೇನು ಜಾಸ್ತಿ ಕಡಿಮೆ ಮಾಡಲ್ಲ, ಸ್ವಲ್ಪ ಕಡಿಮೆ ಮಾಡ್ಬೋದು ಮಾಡಿದ್ರೆ. ನೋಡಿ, ಈ ರೇಟ್ಗೆ ನಿಮಗೆ ಎಲ್ಲೂ ಕೂಡ ಲ್ಯಾಂಡ್ಗಳು ಸಿಗೋಲ್ಲ. ದಾರಿ ನೋಡಿ ಎಷ್ಟು ಹೆಂಗಿದೆ ಅಂತ, ಆಯಿತಾ? ಇದು ರೇಟಿನ ನಮಗೆ ಜಾಸ್ತಿ ಅನಿಸಲ್ಲ ಸ್ನೇಹಿತರೆ. ನಾವು ಎದುರುಗಡೆ ಕೂಡ ನಮ್ಗೆ 2.5 ಎಕರೆ ಸಾಲಲ್ಲ, ಇನ್ನೂ ಸ್ವಲ್ಪ ಬೇಕಾಗಿತ್ತು ಅಂದರೆ ಆಪೋಸಿಟ್ ಕೂಡ 2.5 ಎಕರೆ ಇದೆ. ನಾವು ಮಾಡ್ತೀವಿ ಅಂತಂದರೆ ಹೆಚ್ಚು ಕಡಿಮೆ ಇಲ್ಲಿ ಕೂತ್ಕೊಂಡ್ರೆ 30 ಎಕರೆ 40 ಎಕರೆ ಮಾಡ್ಬೋದು ಸ್ನೇಹಿತರೆ. ಆ ಕೆಳಗಡೆ ಇದು ಆದರೆ ಎದುರುಗಡೆ ಡೌನ್ ಹೋಯ್ತು, ಈ ಕಡೆ ಹಳ್ಳ ಹರಿಯೋದ್ರಿಂದ ಇಲ್ಲಿ ನೀರಿನ ವಾತಾವರಣ ಅಷ್ಟು ಶುದ್ಧವಾಗಿದೆ. ನಾವು ಪರಿಸರ ಉಳಿಸ್ಕೋಬೇಕು ಅಂತಂದರೆ ನಾವು ಒಳ್ಳೊಳ್ಳೆ ಗಿಡಗಳು ಹಾಕಬೇಕು. ಯಾಕೆಂದ್ರೆ ನಮಗೂ ಕೂಡ ಅಷ್ಟೇ, ನಾವು ನ್ಯಾಚುರಲ್. ಇವತ್ತು ನಾವು ಯಾವುದೇ ಹಣ್ಣುಗಳು ತಗೊಂಡ್ರೂ ಕೂಡ ಎಲ್ಲ ಕೆಮಿಕಲ್ಸ್ ಸ್ನೇಹಿತರೆ. ನಾವು ಸ್ವತಃ ನಾವು ತೋಟಗಳಲ್ಲಿ ನಾವು ಬೆಳೆಗಳು ಹಾಕಿ ಬೆಳಿತೀವಿ ಅಂತಂದಾಗ ಒಳ್ಳೆ ಹಣ್ಣುಗಳು ನಮಗೆ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಎಷ್ಟು ಜನಗಳಿಗೆ ಲ್ಯಾಂಡ್ ಬೇಕು ಅನ್ನೋರಿಗೂ ಒಳ್ಳೆ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.